ನಾರ್ಮಲ್ ಕಾಂಪ್ಲೆಕ್ಷನ್ ಇದ್ದವ್ರಿಗೆ ಅಂತ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಏನಾದರೂ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಬಟ್ ಫೇರ್ ಕಾಂಪ್ಲೆಕ್ಷನ್ ಇದ್ದವ್ರಿಗೆ ಸ್ವಲ್ಪ ಗ್ರೀನ್ಶ್ ನರಗಳು ಕಾಣ್ತು ಅಂದ ತಕ್ಷಣ ಅಥವಾ ಸ್ವಲ್ಪ ಅದೇನೋ ಉಬ್ಬಿದೆ ಅಂದಾಗ ನನಗೆ ವೆರಿಕೋಸ್ ವೇನ್ ಇರಬಹುದೇನೋ ಅನ್ನುವಂಥ ಭಾವನೆಗೆ ಬಂದುಬಿಡ್ತಾರೆ. ಸೊ ಹೆಂಗೆ ಡಯಾಗ್ನೋಸ್ ಮಾಡ್ಕೊಳ್ಳೋದಿದ್ದಾರೆ? ಡೆಫಿನೆಟ್ಲಿ ಅಂದರೆ ಈಗ ಮುಖ್ಯವಾಗಿ ವೆಯ್ನ್ಸಲ್ಲಿ ಎಲ್ಲೆಲ್ಲಿ ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ತಾ ಇದೆ, ಹೇಳಿದಾಗೆ ಸೂಪರ್ಫಿಷಿಯಲ್ ವೆಯ್ನ್ಸಲ್ಲಿ ಕಾಣಿಸ್ಕೊಂಡಾಗ ಸೊ ಅದು ವೆನ್ಯೂಲ್ಸ್ ಅಂತ ಹೇಳ್ತೀವಿ, ಸ್ಮಾಲ್ ವೆಯ್ನ್ಸ್ ಏನಿರುತ್ತೆ. ಸೊ ಅದು ಒಂದು ಅಲಾರ್ಮಿಂಗ್ ಸೈನ್ ಅಂತ ಹೇಳ್ಬೋದು. ಎಲ್ಲೊಂದು ಕಡೆ ಡೀಪ್ ವೆಯ್ನ್ಸ್ ಎಫೆಕ್ಟ್ ಆಗ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ಸೊ ಅಂಥ ಟೈಮಲ್ಲೇ ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಬಟ್ ಇನ್ ಜನರಲಾಗಿ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅದು ಪೇಷಂಟ್ ಒಬ್ಬರೇ ಅಲ್ಲ, ಬೇರೆಯವರು ನೋಡಿ ಕೂಡ ಹೇಳ್ಬೋದು ಇದು ವೆರಿಕೋಸ್ ವೇನ್ ಸಮಸ್ಯೆ ಅಂತ. ಬಟ್ ಅದು ಯಾವ ಎಕ್ಸ್ಟೆಂಟ್ ಅಂದರೆ ಯಾವ ಜಾಗದ ಒಂದು ವೇನ್ ಅಫೆಕ್ಟ್ ಆಗಿದೆ, ಯಾವ ಎಕ್ಸ್ಟೆಂಟ್ ಅದು ತೊಂದರೆ ಆಗ್ತಿದೆ ಅಂತ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಟೆಸ್ಟ್ನ ರೆಕಮೆಂಡ್ ಮಾಡ್ತೀವಿ. ಅದ್ರ ಬಗ್ಗೆ ನಾನು ಡೀಟೇಲ್ ತಗೊಳ್ತೀನಿ. ಒಬ್ರು ಕರೆ ಮಾಡಿದ್ದಾರೆ, ನಾಗೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗೇಶ್ ಅವರೇ. ಮೇಡಮ್ ನಮಸ್ಕಾರ. ನಾಗೇಶ್ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಮೇಡಮ್ ಅವರೇ ನಮ್ಮ ನೆಲಮಂಗಲದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಅದು ಕೊಡಿ ಮೇಡಮ್. ಹಲೋ. ಹಲೋ. ಹಾಂ ಸರ್ ಹೇಳಿ. ನಮಸ್ತೆ ಸರ್, ನಮ್ಮ ಹೆಸರು ನಾಗೇಶ್ ಅಂತ. ಓಕೆ. ನಮ್ಮ ಅಕ್ಕ ಅವ್ರಿಗೆ ಸ್ವಲ್ಪ ಅದು ನೀವು ಹೇಳಿದ್ರಲ್ಲ, ಈಗ ಕುಂತ್ಕೊಂಡು ಓಡಾಡೋ ತರ ಪ್ರಾಬ್ಲಮ್ ಇದೆ. ಓಕೆ. ಅದು ಬಹಳ ಫಸ್ಟ್ ಆಪರೇಷನ್ ಮಾಡ್ತಿದ್ದು ಇದರಲ್ಲಿ ವಿಕ್ಟೋರಿಯಾದಲ್ಲಿ. ಓಕೆ. ವಿಕ್ಟೋರಿಯಾದಲ್ಲಿ ಆಪರೇಷನ್ ಮಾಡಿದ್ರು, ತಿರ್ಗಾ ಹಂಗೆ ನಾರ್ಮಲ್ ಆಗಿ ಹಂಗೆ ಎಳೆದಾಡ್ತಾ ಇದ್ದಾರೆ. ಅವ್ರ ವಯಸ್ಸು ಎಷ್ಟು? ಸರ್ ವಯಸ್ಸು ಒಂದು 40 ವರ್ಷ ಸರ್, 40 ಒಳಗಡೆ. ಈಗ ಆಪರೇಷನ್ ಆಗಿ ಎಷ್ಟು ಸಮಯ ಆಯಿತು? ಆಗಿ ಸರ್ ಒಂದೂವರೆ ತಿಂಗಳು 2 ತಿಂಗಳಾಗಿದೆ ಸರ್. 2 ಮಂತ್ಸ್ ಆಗಿದೆಯಾ? ಓಕೆ. ಈಗ ಅವ್ರಿಗೆ ತೊಂದರೆ ಏನಾದರೂ ಆಗ್ತಿದೆಯಾ? ತೊಂದರೆ ಇಲ್ಲ ಸರ್, ಸುಮ್ಮನೆ ಸ್ವಲ್ಪ ಕಾಲು ಎಳೆದಾಡ್ದಂಗೆ, ಈಗ ಸ್ಲೋ ಕೊಡ್ದಾಗ ಎಳೆದಾಡ್ತಾರಲ್ಲ ಆ ಥರ ಎಳೆದಾಡ್ತಾರೆ ಸ್ವಲ್ಪ. ಫೈನ್. ಬೇರೆ ಆರೋಗ್ಯ ಸಮಸ್ಯೆ ಏನಾದ್ರು ಇದೆಯಾ ಅವ್ರಿಗೆ? ಬೇರೆ ಏನೂ ಇಲ್ಲ ಸರ್. ಓಕೆ. ನೋಡಿ, ಈಗ ಆಪ್ರೇಷನ್ ಮಾಡಿದ್ದಾರೆ ಅಂದರೆ ಯಾವುದಾದ್ರು ಒಂದು ಜಾಗದಲ್ಲಿ ವೆಯ್ನ್ ತುಂಬ ವೀಕ್ ಆಗಿದೆ, ಬಲ್ಜ್ ಆಗಿದೆ, ವ್ಯಾಲ್ವ್ ಅಫೆಕ್ಟ್ ಆಗಿದೆ ಅಂತಂದರೆ ಅಂಥ ಟೈಮಲ್ಲಿ ಅದನ್ನ ಸರಿಪಡಿಸೋದಕ್ಕೆ ಆಪ್ರೇಷನ್ ಮಾಡಿರ್ಬೋದು. ಬಟ್ ಏನಾಗುತ್ತೆ, ಬೇರೆ ಜಾಗದ ವೆಯ್ನ್ ಅಫೆಕ್ಟ್ ಆಗಿದೆ ಅಂತ ಅಂದಾಗ, ಅಂದರೆ ಮಲ್ಟಿಪಲ್ ಪ್ಲೇಸಲ್ಲಿ ಆ ವೆಯ್ನ್ ಯಾವೆಲ್ಲ ಜಾಗಕ್ಕೆ ಹರಡ್ಕೊಂಡಿರುತ್ತೆ ಅಂಥ ಕಡೆಯಲ್ಲೆಲ್ಲ ವೀಕ್ ಆಗ್ತಾ ಇದೆ ಅಂತಂದಾಗ ಸೊ ಡೆಫಿನೆಟ್ಲಿ ನಮ್ಮ ಮೆಡಿಸಿನ್ಸ್ ಮೂಲಕ ಸರಿಪಡಿಸುವಂಥ ಒಂದು ಅವಶ್ಯಕತೆ ಬರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ಇದನ್ನು ತುಂಬ ಜನ ಸರ್ಜಿಕಲ್ ಕಂಡೀಷನ್ ಅಂತ ತಿಳ್ಕೊತಾರೆ. ಬಟ್ ತುಂಬ ಜನರಲ್ಲಿ ಆ ಒಂದು ಹಂತಕ್ಕೆ ಹೋಗದೇ ಇದ್ದಾಗ ಔಷಧಿ ಮೂಲಕ ಸರಿಪಡಿಸುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಕೊನೆ ಹಂತಕ್ಕೆ ತಲುಪಿದಾಗ ಮಾತ್ರ ಸರ್ಜರಿ ಅವಶ್ಯಕತೆ ಬರ್ಬೋದು. ಸೊ ಹಾಗಾಗಿ ಇದೇ ಸಂದರ್ಭದಲ್ಲಿ ಒಂದು ಪ್ರಾಪರ್ ಟ್ರೀಟ್ಮೆಂಟ್ನ ತೊಗೊಂಡ್ರೆ ಅವರ ಒಂದು ಸಮಸ್ಯೆ ಗ್ರ್ಯಾಜುಲಾಗಿ ಕಡಿಮೆನೂ ಆಗುತ್ತೆ, ಕ್ಯೂರ್ ಆಗುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಬ್ಲಡ್ ಫ್ಲೋ ಅಫೆಕ್ಟ್ ಆಗುವಂಥದ್ದು ಅಥವಾ ವೆಯ್ನ್ಸ್ ವೀಕ್ ಆಗೋದು ಮೇನ್ ಕಾಸ್ ಆಗುತ್ತೆ. ಅವರಲ್ಲಿ ಯಾವ ಕಾರಣಕ್ಕಾಗಿ ಬಂದಿದೆ ಅಥವಾ ಯಾವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಇದೆಲ್ಲ ಗುರುತಿಸಿ ಅದಕ್ಕೆ ಸರಿಯಾದಂಥ ಒಂದು ಟ್ರೀಟ್ಮೆಂಟ್ನ ತೊಗೊಂಡಾಗ ಸಮಸ್ಯೆ ಬೇಗ ಕಡಿಮೆನೂ ಆಗುತ್ತೆ, ಲಾಂಗ್ ಟರ್ಮಲ್ಲಿ ಅವ್ರಿಗೆ ರಿಲೀಫ್ ಸಿಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಸರ್ ನಾವೀಗ ಹಾಸ್ಪಿಟ್ಲ್ ಬರ್ಬೇಕಾದ್ರೆ ಎಲ್ಲಿ ಬರಬೇಕು ನಿಮ್ಮ ತಕ್ಕೆ? ಅದೇ ನೋಡಿ, ನಿಮಗೆ ಆ ನಂಬರ್ ಡಿಸ್ಪ್ಲೇ ಆಗ್ತದೆ ನೋಡಿ ನಾಗೇಶ್ ಅವರೇ, ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಇದೆ, ಅದಕ್ಕೆ ಕರೆ ಮಾಡಿ ನೇರವಾಗಿ ವೈದ್ಯರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೂಕ್ತ ರೀತಿಯ ಪರಿಹಾರ ಖಂಡಿತ ಸಿಗುತ್ತೆ ನಾಗೇಶ್ ಅವರೇ. ಓಕೆ ಓಕೆ ರೈಟ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.